ಯಾವುದೇ ಹೊಸ ನಿಯಮಗಳನ್ನು ಜಾರಿಗೆ ತಂದರೂ ಎಡವಟ್ಟು ಮಾಡಿಕೊಳ್ಳುವ ಸರ್ಕಾರಿ ಅಧಿಕಾರಿಗಳು ನಿಯಮವೊಂದರಲ್ಲಿ ಹೊಸ ರೀತಿಯ ದಂಧೆ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಈ ರೀತಿಯ ದಂಧೆಯನ್ನ ಸುವರ್ಣ ನ್ಯೂಸ್ ಬಯಲು ಮಾಡಿದ್ದು. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಒಂದು ಆಟೋ 4 ಪರ್ಮಿಟ್. ದಂಧೆಗೆ ಸರ್ಕಾರಿ ಅಧಿಕಾರಿಗಳೇ ಸಂಪರ್ಕ ಸೇತುವೆ. ಎಸ್, ಬೆಂಗಳೂರಿನ ಆರ್ಟಿಒ ಅಧಿಕಾರಿಗಳ ದಾಖಲಾತಿ ಪ್ರಕಾರ ನಗರದಲ್ಲಿ ಒಟ್ಟು 1,25,000 ಆಟೋಗಳು ಪರ್ಮಿಟ್ ಪಡೆದಿವೆ. ಆದರೆ ಅಸಲಿಗೆ ಬೆಂಗಳೂರಿನಲ್ಲಿ ಇರೋ ಆಟೋಗಳ ಸಂಖ್ಯೆ 2 ಲಕ್ಷಕ್ಕೂ ಅಧಿಕ. ಇದಕ್ಕೆ ಕಾರಣ ಆರ್ಟಿಒ ಅಧಿಕಾರಿಗಳು ಅನ್ನೋದು ನೇರವಾಗಿ ಕಂಡುಬರುತ್ತೆ. ಯಾಕಂದ್ರೆ ಇಲ್ಲೊಂದು ಪ್ರಕರಣದಲ್ಲಿ ನಾರಾಯಣಮ್ಮ ಎಂಬುವವರ ಆಟೋ ಪರ್ಮಿಟ್ ಅವರಿಗೆ ಗೊತ್ತಿಲ್ಲದೆ ಇನ್ನೊಬ್ಬರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಏನು ಸಾಲ ಸೋಲ ಮಾಡಿ ಆಟೋಗಳನ್ನು ತಗೊಂಡಿದ್ದಾರೆ ಅಂಥ ಆಟೋಗಳಿಗೆ ಅವ್ರ ಪರ್ಮಿಟ್ಗಳನ್ನು ನಕಲು ಮಾಡಿ ಇವತ್ತು ಬೆಂಗಳೂರಲ್ಲಿ ಸುಮಾರು 10,000ಕ್ಕೂ ಮೇಲ್ಪಟ್ಟು ನಕಲಿ ಪರ್ಮಿಟ್ಗಳನ್ನು ಇಶ್ಯೂ ಮಾಡಿದ್ದಾರೆ ಶಾಂತಿನಗರ ಆರ್ಟಿಒ 1ರಲ್ಲಿ. ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀವಿ ಸಂಘಟನೆ. ನಾವು ಮುಖ್ಯವಾಗಿ ಆ ಪರ್ಮಿಟ್ಗಳನ್ನು ಹೇಗೆ ನಕಲಾಯಿತು, ಇದರ ಹಿಂದೆ ಯಾರ್ಯಾರಿದ್ದಾರೆ ಅದೆಲ್ಲ ಬಹಿರಂಗ ಮಾಡಬೇಕು. ಜೊತೆಗೆ ಆ ಅಮಾಯಕ ಆಟೋ ಡ್ರೈವರ್ಸ್ಗಳನ್ನು ಕಾಪಾಡಬೇಕು. ಸದ್ಯ ಒಂದೇ ಪರ್ಮಿಟ್ ಇಬ್ಬರ ಹೆಸರಲ್ಲಿ ಬದಲಾವಣೆ ಮಾಡೋ ಅಕ್ರಮದಲ್ಲಿ ಆರ್ಟಿಒ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಪರ್ಮಿಟ್ ಪಡೆಯುವಾಗ ಒಂದು ಜೆರಾಕ್ಸ್ ಪ್ರತಿ ಆರ್ಟಿಒ ಅಧಿಕಾರಿಗಳ ಬಳಿ ಇರುತ್ತೆ. ಆ ಪ್ರತಿಯನ್ನ ಆರ್ಟಿಒ ಅಧಿಕಾರಿ ಬಳಿಯಿಂದ ಪಡೆಯುವ ಖದೀಮರು ಬೇರೊಬ್ಬರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ತಾರೆ. ಈ ಬಗ್ಗೆ ಶಾಂತಿನಗರ ಆರ್ಟಿಒ ಅಧಿಕಾರಿ ರಾಮೇಗೌಡ ಅವರಿಗೆ ಕೇಳಿದ್ರೆ ಹೇಳೋದು ಹೀಗೆ. ಒಂದು ಗಾಡಿ ರಿಜಿಸ್ಟರ್ ಆಗಿ ಇದಾದ ತಕ್ಷಣ 5 ವರ್ಷ ಪರ್ಮಿಟ್ ಕೊಡ್ತೀವಿ. ಅದು 5 ವರ್ಷ ರಿನ್ಯೂ ಮಾಡ್ತೀವಿ. 5 ವರ್ಷದ ಮಧ್ಯ ಆ ಗಾಡಿ ಮಾರಾಟ ಆದಾಗ ಆ ಗಾಡಿ ಹೊರಗಡೆ ಹೋಗಬೇಕು, ಹೊಸ ಗಾಡಿಗೆ ಪರ್ಮಿಟ್ ಹಾಕಬೇಕು. ಅದೇ ಹೊಸ ಗಾಡಿಗೆ ಪರ್ಮಿಟ್ ಹಾಕ್ಬೇಕು. ನಾವು ಹಾಕ್ತೀವಿ. ಹಾಕಿದಾಗ ಈ ಹಳೆ ಗಾಡಿ ಪರ್ಮಿಟ್ ಇರ್ತದಲ್ಲ, ಅದನ್ನು ಜಿರಾಕ್ಸ್ ಮಾಡಿಸ್ಕೊಂಡು ಬೇರೆ ಕಡೆನೂ ಹೋಗದೆ CC ಹಾಗೇ ಇಟ್ಕೊಂಡು ಅದೇ ಪರ್ಮಿಟ್ ಮೇಲೆ ಗಾಡಿ ಓಡ್ತಾ ಇರುತ್ತೆ. ಹೀಗೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಅಕ್ರಮ ಪರ್ಮಿಟ್ ನೀಡ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಿದೆ. ಅಷ್ಟೇ ಅಲ್ಲ, ಅಕ್ರಮವಾಗಿ ಪರ್ಮಿಟ್ ಪಡೆದು ಆಟೋ ಚಲಾಯಿಸುತ್ತಿರುವ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.